ತಾಯಿ, ಜನನ ಮರಣಗಳ ಚಕ್ರದಿಂದ ಹೊರಬಂದು ಪರಮಾತ್ಮನಲ್ಲಿ ಐಕ್ಯವಾಗಬೇಕೆಂದು ಬಯಸುವ ಜೀವ ಮೊದಲು ಪ್ರಾಪಂಚಿಕ ಸುಖಗಳನ್ನು ಕಸದಂತೆ ಕಾಣಬೇಕು. ನಾನು, ನನ್ನದು, ನನ್ನವರೂ ಎಂಬ ವ್ಯಾಮೋಹವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕು. ಪರಮಾತ್ಮನಲ್ಲಿ ಅನವರತ ಭಕ್ತಿ ಇಡಬೇಕು. ಸದಾ ಕಾಲ ಆನಂದದಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಿರಬೇಕು. ಮುಂದುವರಿಸಿ ಗುರುಗಳೇ. ಅಲ್ಲಿ ಇಲ್ಲಿ ಏನು ನೋಡುವಿರಿ? ಹೇಳಿ ಗುರುಗಳೇ. ಅಮ್ಮ ಕಯದು. ಅಮ್ಮ ನಿದ್ರಿಸುತ್ತಿದ್ದಾಳೆ, ನಾನು ಕೇಳುತ್ತೇನೆ. ಹೇಳಿ ಗುರುಗಳೇ. ನಾರಾಯಣ 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 ನಾರಾಯಣ. ಶ್ರೀಹರಿ ಶ್ರೀಹರಿ ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿದೆ. ಬೀಸುವ ಗಾಳಿಯು ಜೊತೆಯಾಗಿ ದನಿಯನ್ನು ಗೂಡಿಸಿ ಹಾಡುತ್ತಿದೆ. ಪ್ರಕೃತಿಯು ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿದೆ. ಪ್ರಕೃತಿಯು ನಿನ್ನೊಡಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿದೆ. ಹರಿಹರಿಯನ್ನು ತನೇ ಹಾಡು, ಹರಿನಾಮದ ಮಹಿಮೆಯ ನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಹರಿಹರಿಯನ್ನು ತನೇ ಹಾಡು, ಹರಿನಾಮದ ಮಹಿಮೆಯ ನೋಡು. ನಾರಾಯಣ ನಾರಾಯಣ ಪ್ರೇಮದಿ ಕರೆದರೆ ಬಾಯಂದು ಎಲ್ಲಿದ್ದರೂ ಅವನು ಹೋಲಿಸುವ. ಅಮ್ಮನ ಕೂಗಿಗೆ ಓಗುಡುವ ಹಸು ಕಂದನ ಹಾಗೆ ಬಳಿ ಬರುವ. ನಿಜ ಭಕ್ತಿಗೆ ಅವನು ಸೋಲುವುದು, ತನ್ನ ಭಕ್ತರನೆ ಕಾಪಾಡುವುದು. ನಿಜ ಭಕ್ತಿಗೆ ಅವನು ಸೋಲುವುದು, ತನ್ನ ಭಕ್ತರನೆ ಕಾಪಾಡುವುದು. ಹರಿಹರಿಯನ್ನು ತನೇ ಹಾಡು, ಹರಿನಾಮದ ಮಹಿಮೆಯ ನೀನು. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಹರಿಹರಿಯನ್ನು ತನೇ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಹರಿನಾಮದ ಮಹಿಮೆಯ ನೀನು. ನಲ್ಲ ನಿನಗೆ
ಓಂ. ಹಿರಣ್ಯಕಶಿಪು, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ಮೇಲೆ ಏಳು. ಆಹಾ ಆಹಾ, ಬ್ರಹ್ಮದೇವ ಬ್ರಹ್ಮದೇವ, ಭಕ್ತ ಪರಾಧೀನ. ಹಿಂದು ಈ ನಿನ್ನ ಮೊಮ್ಮಗನ ಮೇಲೆ ದಯ ಬಂದಿದೆ. ನಿನ್ನ ದರ್ಶನದಿಂದ ನಾನಿನ್ನು ಧನ್ಯನಾದೆ. ಏ ಸರಸಿಜೋದ್ಭವ ಸರಸಿಜಾಸನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದೆ ಶಿರವನಿಡುತ್ತಲೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದೆ ಶಿರವನಿಡುತ್ತಲೇ, ವರವನೊಂದನು ಬೇಡುವೆನು, ವರವನೊಂದನು ಬೇಡುವೆನು, ಕೃಪೆ ಮಾಡಿ ಅರಸನ್ನ, ಕೃಪೆ ಮಾಡಿ ಅರಸನ್ನ. ಓ ಬ್ರಹ್ಮದೇವಾ, ಓ ಬ್ರಹ್ಮದೇವಾ. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಪಶು ಪಕ್ಷಿ ಮೃಗಾದಿಯಿಂದಾಗಲಿ ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಸುರನರ ಯಕ್ಷರ ಕಿನ್ನರ ಕಿಂಪುರುಷಾರಾದಿಯಾಗಿ ನೀನು ಸೃಷ್ಟಿಸಿರುವ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣಬಾರಂತೆ ಅನುಗ್ರಹಿಸಬೇಕು. ತಥಾಸ್ತು. ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಗೆ ಹಡಲಿನ ಕಿತ್ತ ಪಾಚಕಿ, ಇನ್ನು ನೀನು ನನ್ನ ತಪ್ಪಿಸಿಕೊಳ್ಳಲಾರೆ. ಸಿಗುವೆ ಕ್ಷಣದಲ್ಲಿ ನಿನ್ನ, ಎಲ್ಲಿ ಹೋದರೇನು ನಿನ್ನ ಒಲಿಸು, ಸಿಗುವೆ ಕ್ಷಣದಲ್ಲಿ ನಿನ್ನ. ಸಿಗುವೆ ಕ್ಷಣದಲ್ಲಿ ನಿನ್ನ, ಎಲ್ಲಿ ಹೋದರೇನು ನಿನ್ನ ಒಲಿಸು, ನಾನವೇಂದ್ರನಾದನ ಕೆಳಗಿನ ಮಗೋನ್ಮತ್ತ ದುರ್ಲತೆ. ಸಿಗುವೆ ಕ್ಷಣದಲ್ಲಿ ನಿನ್ನ. ಕ್ಷಣದ ಕುಡಿ ಆ ಶೇಷ ನೋಡಲು ಸಿಡಿದು ಬಿಸಿಲು, ಆ ಛತ್ರ ಮುರಿದು ಬಿಡಿದು ಎಲೆ ಆ ನಿನ್ನ ಗಜ ಪುಡಿ ಪುಡಿ ಮಾರಿ, ಆ ಹೋಲ ಕಡಲ ಕ್ಷಣದ ಕುಡಿ ಆ ಶೇಷ ನೋಡಲು ಸಿಡಿದು ಬಿಸಿಲು, ಆ ಛತ್ರ ಮುರಿದು ಬಿಡಿದು ಎಲೆ ಆ ನಿನ್ನ ಗಜ ಪುಡಿ ಪುಡಿ ಮಾಡಿ, ಶಿವನು ಕೆದರುತ್ತಿನ ಕಣ್ಣ ನನಗೂ ಸುರರು ಹರುತ್ತಿರಲಿ ಕಣ್ಣಲ್ಲಿ ವಾಸದ ಬೆಂಕಿಯ ಚಲ್ಲಿ ಬಡ ಬಡ. ಈಗ ಸಿಗುವೆ ಕ್ಷಣದಲ್ಲಿ ನಿನ್ನ, ಎಲ್ಲಿ ಹೋದರೇನು ನಿನ್ನ ಉಳಿ, ನಾನವೆಂಬನಾದ ನನ್ನ ಕೆಳಗೆ ಅದೊಂದು ದೂರ ದುಷ್ಟ ದೊಡ್ಡಲಿ, ಸಿಗುವೆ ಕ್ಷಣದಲ್ಲಿ ನಿನ್ನ. ಆ ಕಾಸ ಎದರಿ ನಡೆ
ಭಯದಿ ನಡೆದು ಚೆದರು ಈ ಭೂಮಿ ಹಳುತ್ತ ಶರಣ ಗೆರುತ್ತ ದೇವೇಂದ್ರ ನೆಲೆಯನು ಸೀಳಿ ಓ ಕೋಸ ಎದರಿ ನಡು ಕೋಡ ಭಯದಿ ನಡುಗಿ ಚೆದರು ಈ ಭೂಮಿ ಹಳುತ್ತ ಶರಣ ಗೆರುತ್ತ ದೇವೇಂದ್ರ ನೆಲೆಯನು ಸೀಳಿ ಸ್ವರ್ಗ ನರಕಗಳ ಎಲ್ಲ ಲೋಕ ನನ್ನ ಕೋಲೊಡೆಯಲ್ಲಿ ಎದುರಿಸಿ ಗೆಲ್ಲುವ ವೀರನು ಯಾರು ಬಿಡು ಬಿಡು ನಾನೀಗ ಸಿಗುವ ಕ್ಷಣದಲ್ಲಿ ಎಲ್ಲಿ ಹೋದರೇನು ನಿನ್ನವು ದಾನವೆಂದನಾದ ನನ್ನ ಕೆಲಸ ಮನೋನ್ಮತ್ತ ದುರುಳ ದುಷ್ಟ ದೊಡ್ಡ ಸಿಗುವ ಕ್ಷಣದಲ್ಲಿ ನಿನ್ನ ಕಡಲ ಚಣಕುಳಿ ಆ ಶೇಷ ನಡನ ಸಿಡಿದು ಬಿಸಿ ಆ ಚಕ್ರ ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ ಆ ಹೋಲ ಕಡಲ ಚಣದಿ ಕುಳಿ ಆ ಶೇಷ ನಡನ ಸಿಡಿದು ಬಿಸಿ ಆ ಚಕ್ರ ಹುರಿದು ಬಿಡಿದು ಎಸೆಯುತ್ತ ಆ ನಿನ್ನ ಗದೆ ಪುಡಿ ಪುಡಿ ಮಾ ಶಿವನು ಎರಡುತ್ತಿದೆ ಬ್ರಹ್ಮ ನಡಗು ಸುರರು ಹೊರಸುರಿದು ಕಣ್ಣಲ್ಲಿ ದೋಷದ ಬೆಂಕಿಯ ಚೆಲ್ಲಿ ಪಡ ಪಡ ಈಗ ಸಿಗುವ ಕ್ಷಣದಲ್ಲಿ ನಿಂದನ ಎಲ್ಲಿ ಹೋದರೇನು ನಿಂತವು ನೋಡವೆಂದ್ರನಾದ ನನ್ನ ಕೆರೆ ಮನೋನ್ಮತ್ತ ದುರುಳ ದುಷ್ಟ ದೊಡ್ಡ ಸಿಗುವ ಕ್ಷಣದಲ್ಲಿ ನಿಂದನ ನಾರಾಯಣ ಶೇಷಶಯನ ಎಲ್ಲ ವಿವೇಕಿ ಯಾವನು ನಾನಿಲ್ಲಿರುವುದನ್ನು ಅರಿಯದೆ ಆ ನನ್ನ ವೈರ್ಯ ಸ್ಮರಣೆ ಮಾಡುತ್ತಿರುವನು ಕಮಲ ನಯನ ಕಮಲ ವದನ ಕಮಲಾನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ಹೇಳು ಮತ್ತೊಮ್ಮೆ ಮತ್ತೊಮ್ಮೆ ಶಂಕರ ಶಂಕರ ನೀನೇ ಸರ್ವೇಶ್ವರ ಶಂಕರ ಶಂಕರ ನೀನೇ ಸರ್ವೇಶ್ವರ ದೈತ್ಯ ಮನೋಹರ ಶಿವಶಂಕರ ದೈತ್ಯ ಮನೋಹರ ಶಿವಶಂಕರ ಶಂಕರ ಶಂಕರ ನೀನೇ ಸರ್ವೇಶ್ವರ. ಏ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ಕೇಳಿ ಅದರ ಅಳ್ಳಾಡಿ ಬೆದರಿ ಬಿಂಡಾಗಿ ಹೋದ ಏನಾದರೆ ಇನ್ನು ಮುಂದೆ ನೀನು ನನ್ನ ಗುಣಗಾನ ಮಾಡಬೇಕು. ಅಪ್ಪಣೆ. ಲೋಕ ಲೋಕಕ್ಕೆ ನಮ್ಮ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಯಿತು. ನಮ್ಮನ್ನೇ ಧ್ಯಾನಿಸಬೇಕು. ಗೊತ್ತಾಯಿತು. ಇನ್ನೊಮ್ಮೆ ನನ್ನ ವೈರ್ಯ ಸ್ಮರಣೆ ಮಾಡಿದರೆ ಈ ನಿನ್ನ ತಂಬೂರಿ ಬೋಡ ತಳಬಳಗಳು ಆರುವುದು. ಅಲ್ಲಿಗೆ ಕತೆ ಮುಗಿಯಿತು. ಯಾರ ಕತೆ? ದುಷ್ಟರ ಕತೆ. ದಾನವೇಂದ್ರ, ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನಿನ್ನ ಪತ್ನಿ ಕಾಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಗಂಡು ಮಗುವಿಗೆ ಜನನ? ಗಂಡು ಮಗುವಿಗೆ ಜನನ? ನಾರದರೆ ಇಂಥ ಸಂತೋಷ ಸಮಯದಲ್ಲಿ ಯಾವುದಾದರೂ ಒಳ ಕೇಳಿಕೊಡುತ್ತೇನೆ. ನೀನು ನನ್ನೊಡನೆ ಬರಬೇಕು. ಅದೇ ನೀನು ನನಗೆ ಕೊಡತಕ್ಕಂತಹ ವರ. ಕಾಯಾದು, ಸ್ವಾಮಿ, ಮಗುವಿಗೆ ನಿಮ್ಮನ್ನೇ ಕುರಿತು ಹೇಳುತ್ತಿದ್ದೆ. ಬಹು ಮುದ್ದಾಗಿದ್ದಾನೆ. ಎಲ್ಲವೂ ನಿನ್ನ ಹಾಗೆ ಇಲ್ಲ ಸ್ವಾಮಿ, ಎಲ್ಲವೂ ನಿಮ್ಮ ಹಾಗೆ ಇದ್ದಾನೆ. ಇಬ್ಬರಾಗೂ ಇದ್ದಾನೆ. ಕುಮಾರ,
ನೀನು ಹುಟ್ಟಿದ್ದು ಅಮೃತಗಳಿಗೆ. ಯುಗ ಯುಗಗಳಲ್ಲೂ ಚತುರ್ಮುಖನು ಯಾರೂ ಕೇಳಿ ಕಂಡಿರದಂತಹ ನನ್ನ ಅದ್ಭುತವಾದ ಕೋರಿಕೆಗಳಿಗೆ ತಥಾಸ್ತು ಹೊಂದಿಬಿಟ್ಟ. ಅಷ್ಟೇ ಏನು, ನಿನ್ನ ಸುಪುತ್ರ ಹುಟ್ಟಿದೊಡನೆ ಪುಷ್ಪವೃಷ್ಟಿಯಾಯಿತು. ಪುಷ್ಪವೃಷ್ಟಿ ನಮ್ಮ ಜನನ ಕಾಲದಲ್ಲಿ ತಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದ, ಧೂಮಕೇತುಗಳು ಹಾರಾಡಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು, ಗಗನ ನಡುಗಿತು, ಸಾಗರ ಉಕ್ಕಿತು, ಭೂಮಿ ವಿರಿಯಿತು. ಎಂತ ಅಮೋಘದ ವೈಭವದ ಮುಂದೆ ಪುಷ್ಪವೃಷ್ಟಿ ನಾಚಿಕೆಗೇಡು, ನಾಚಿಕೆಗೇಡು. ನಾರಾಯಣ ನಾರಾಯಣ. ನಾರದ ದಾನವೇಂದ್ರ, ದಾನವೇಂದ್ರ, ಇನ್ನೊಮ್ಮೆ ಆ ನನ್ನ ವೈರ್ಯ ಸ್ಮರಣೆ ಮಾಡಿದರೆ ನಿನ್ನ ತಲೆಬುಡ ತಮ್ಮರು ಆರಿ ಓದಿತು. ಅಭ್ಯಾಸ ಬಲ, ಅಭ್ಯಾಸ ಬಲ. ಅಭ್ಯಾಸ ಫಲ, ಅಭ್ಯಾಸ ಫಲ. ಕಯಾದು ಸ್ವಾಮಿ, ಗುರು ಶುಕ್ಲಾಚಾರ್ಯನ ಕರೆಸಿ ಮಗುವಿಗೆ ಒಂದು ನಾಮಕರಣವನ್ನು ಮಾಡೋಣವೇ? ಸ್ವಾಮಿ, ಗುರುಗಳಾದ ಪೂಜ್ಯರೇ ಇದ್ದಾರೆ, ಅವರನ್ನೇ ಕೇಳಬಹುದಲ್ಲ? ಏನಾರದ್ರೆ ಬನ್ನಿ ಹೀಗೆ. ಏನಪ್ಪಾ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಏನಾರದರೆ ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದರಲ್ಲಿ ನಾರದರೆ ನಮ್ಮ ಪತ್ನಿಯ ಆಸೆ, ಮಗುವಿಗೆ ಒಂದು ಶುಭನಾಮವನ್ನೇ ಇರಲಿ. ಆಹಾ, ಮೇಷ, ವೃಷಭ, ಮಿಥುನ, ಕಟಕ 5, 4, 9, 7, 2, 9, 8, 1, 9. ಆಹಾ, ಪ್ರಹ್ಲಾದ. ಪ್ರಹ್ಲಾದ ಬಹು ಮುದ್ದಾದ ಹೆಸರು, ಬಹು ಸೊಗಸಾದ ಹೆಸರು. ಪೂಜ್ಯರೇ, ಒಮ್ಮೊಮ್ಮೆ ಬುದ್ಧಿ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ ನೋಡಿ. ಸ್ವಾಮಿ, ಅರಮನೆಗೆ ಹೋಗೋಣವೇ? ಅರಮನೆ? ನಾರದರೆ ನಾರದರೆ, ಮಗುವನ್ನು ನೋಡುವ ಸಂತೋಷದಲ್ಲಿ ಇದು ಯಾವ ಮನೆ ಎಂಬುದನ್ನೇ ಮರೆತು ಬಿಟ್ಟೆ. ಅದರಲ್ಲಿ ದೇವಿ, ನೀನೇಕೆ ಈ ಬಡಜೋಗಿ ಆಶ್ರಮಕ್ಕೆ ಬಂದೆ? ಸ್ವಾಮಿ, ನೀವು ಇಲ್ಲದ ವೇಳೆಯಲ್ಲಿ ಪಾಪಿ ಇಂದ್ರನು ಬಂದು ಗರ್ಭದಲ್ಲಿದ್ದ ನನ್ನ ಕಂದನನ್ನು ಕೊಲ್ಲಲು ವಜ್ರಾಯುಧವನ್ನೇ ಎತ್ತಿದ್ದ. ಅಷ್ಟಕ್ಕೆ ನಾನೇ ಅಡ್ಡ ಬಂದು, ಅಯ್ಯೋ ಅವಿವೇಕಿ ಇಂದ್ರ, ನಿನಗೆ ಬಂತು ದುರ್ಬುದ್ಧಿ. ಮಹಾಶೂರನಾದ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದೆಂದು ಬೈದು ಅಟ್ಟಿದೆ. ಅಲ್ಲೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ಅಪಾಯ ಸಂಭವಿಸಬಹುದೋ ಎಂದು ತಿಳಿದು ನನ್ನ ಆಶ್ರಮಕ್ಕೆ ಕರೆತಂದೆ. ಮದಾಂಧ ಇಂದ್ರ, ನಿನಗಿಷ್ಟೊಂದು ಶೋಕ? ನಾರಾಯಣ ನಾರಾಯಣ. ಎಲ್ಲ ಬಲ್ಲವನೇ, ಎಲ್ಲ ಬಲ್ಲವನೇನೆ, ನಿನಗೆ ಸರಿಸಾಟಿ ಯಾರನು ನಾನೇ. ನಿನಗೆ ಸರಿಸಾಟಿ ಯಾರನು ನಾನೇ, ಎಲ್ಲ ಬಲ್ಲವನೇ, ನಿನಗೆ ಸರಿಸಾಟಿ ಯಾರನು ನಾನೇ, ನಿನಗೆ ಸರಿಸಾಟಿ ಯಾರನು ನಾನೇ, ಎಲ್ಲ ಬಲ್ಲವ ನೀನೇ. ನಾರಾಯಣ ನಾರಾಯಣ. ಆದಿಯು ನೀನೆ, ಅಂತ್ಯವು ನೀನೆ, ಅಜಹರಿಸುರನುತ ದೇವನು ನೀನೆ. ಆದಿಯು ನೀನೆ, ಅಂತ್ಯವು ನೀನೆ, ಅಜಹರಿಸುರನುತ ದೇವನು ನೀನೆ. ನಿನ್ನಂತ ಮೂರ್ತಿ ಬೇರೆಲ್ಲೂ ನಾ ಕಾಣೆ, ನಿನ್ನಂತ ಮೂರ್ತಿ ಬೇರೆಲ್ಲೂ ನಾ ಕಾಣೆ, ನಿನಗೆ ಸರಿಸಾಟಿ ನೀನೇ ತಾನೆ. ನಿನಗೆ ಸರಿಸಾಟಿ ನೀನೇ ತಾನೆ.
ಬಲ್ಲವ ನೀನೇ. ನಿನಗೆ ಸರಿಸಾಟಿ ಯಾರನು ನಾ ಕಾಣೆ, ನಿನಗೆ ಸರಿಸಾಟಿ ಯಾರನು ನಾ ಕಾಣೆ, ಎಲ್ಲ ಬಲ್ಲವ ನೀನೇ. ನಾರಾಯಣ ನಾರಾಯಣ. ಶಿಕ್ಷಕನೂ ನೀನೆ, ರಕ್ಷಕನೂ ನೀನೆ, ಈ ಬ್ರಹ್ಮಾಂಡದ ಆಧಾರವೂ ನೀನೆ. ಶಿಕ್ಷಕನೂ ನೀನೆ, ರಕ್ಷಕನೂ ನೀನೆ, ಈ ಬ್ರಹ್ಮಾಂಡದ ಆಧಾರವೂ ನೀನೆ. ಗೀತೆಯು ನೀನೆ, ಗಾನವು ನೀನೆ. ಗೀತೆಯು ನೀನೆ, ಗಾನವು ನೀನೆ. ಗೀತೆಯು ನೀನೆ, ಗಾನವು ನೀನೆ, ಶ್ರುತಿಮತಿ ಜತಿಗಲಿ ರಾಗವು ನೀನೆ. ಶ್ರುತಿಮತಿ ಜತಿಗಲಿ ರಾಗವು ನೀನೆ, ಎಲ್ಲ ಬಲ್ಲವ ನೀನೆ. ನಿನಗೆ ಸರಿಸಾಟಿ ಯಾರನು ನಾ ಕಾಣೆ, ನಿನಗೆ ಸರಿಸಾಟಿ ಯಾರನು ನಾ ಕಾಣೆ, ಎಲ್ಲ ಬಲ್ಲವ ನೀನೆ. ಪೂಜ್ಯರಿಗೆ ನಮಸ್ಕರಿಸುವೆವು. ಓಹೋ ಹೋ ಹೋ ಹೋ, ಇಂದ್ರಾದಿ ದೇವತೆಗಳು ಎಲ್ಲೋ ಹೊರಟಂತಿದೆ. ಹಾ, ಬ್ರಹ್ಮದೇವರು ಆ ದೈತ್ಯ ದಾನವರಿಗೆ ಮರಣೇ ಬಾರದಂತೆ ವರವನ್ನು ನೀಡಿದ್ದಾರೆ ನಾರದರೆ. ಆ ದಾನವರು ಹೊರಪಡೆಂದರೆ ನಮಗೆ ಆತಂಕ ತಪ್ಪಿದಲ್ಲ. ಆ ದಾನವರು ಹೊರಪಡೆದರೆಂದರೆ ಮುಗೀತು, ಇಲ್ಲಿಗೆ ದಾಳಿ ಮಾಡುತ್ತಾರೆ. ತಪಸ್ಸು ಮಾಡುವುದು, ವರ ಪಡೆಯುವುದು, ನಮ್ಮ ಮೇಲೆ ದಾಳಿ ಮಾಡುವುದು, ಇದಂತ ವಿಪ್ರಾಸ್ಯ ಪೂಜನೆ. ಅವನಿಗೆ ಸಾವೇವಿಲ್ಲಂದ ಮೇಲೆ ಅವನನ್ನು ಯಾರು ಗೆಲ್ಲಲು ಸಾಧ್ಯ? ಓಹೋ, ಇದೋ ನಿಮ್ಮ ಪಲಾಯನವಾದಕ್ಕೆ ಕಾರಣ. ಇದು ಪಲಾಯನವಲ್ಲ ಪೂಜ್ಯರೇ, ಆ ದೈತ್ಯ ದಾನವನಿಗೆ ವರ ಕೊಟ್ಟ ಬ್ರಹ್ಮದೇವನನ್ನು ಕೇಳಲು ಹೊರಟಿದ್ದೇವೆ. ಅಯ್ಯ ಮಹೇಂದ್ರ, ಬ್ರಹ್ಮದೇವನು ಒಮ್ಮೆಲೆ ವರವನ್ನು ಕೊಟ್ಟ ಮೇಲೆ ಮುಗಿಯಿತು. ಕೊಟ್ಟ ವರವನ್ನು ಹಿಂಪಡೆಯಲು ಸಾಧ್ಯವೇ ಇಲ್ಲ. ಹಾಗಾದರೆ ಈಗ ಏನು ಮಾಡುವುದು ನಾರದರೆ? ಅಯ್ಯ ಇಂದ್ರಾದಿ ದೇವತೆಗಳೇ, ಭಯಪಡಬೇಡಿ. ನೀವೆಲ್ಲರೂ ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಆತನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ನಿಮಗೆ ಒದಗಿರುವ ಸಂಕಷ್ಟಗಳು ಪರಿಹಾರವಾಗುವು. ಆಗಬಹುದು ಪೂಜ್ಯರೇ, ನಿಮ್ಮ ಸಲಹೆಯಂತೆ ನಾವೀಗಲೇ ಹೊಯ್ಕುಂಟಕ್ಕೆ ತೆರಳುತ್ತೇವೆ. ತಾವು ನಮ್ಮೊಡನೆ ಬಂದಿದ್ದರೆ. ನಾರಾಯಣ ನಾರಾಯಣ, ನೀವೆಲ್ಲರೂ ಹೊರಡಿರಿ, ನಿಮ್ಮ ಹಿಂದೆಯೇ ನಾನು ಬರುತ್ತೇನೆ. ಆಗಬಹುದು ನಾರದರೆ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ಕರುಣಾಭರಣ ಹೇ ಶೇಷ ಶಯನ, ಕರುಣಾಭರಣ ಹೇ ಶೇಷ ಶಯನ, ನಾರಾಯಣ ಲಕ್ಷ್ಮೀ ನಾರಾಯಣ.
ಮಣಿಗಳ ಭೂಷಿತ ಪರಮ ಕೃಪಾಕರ ಸಗಮಪ ಗಮಪನಿ ಮಪನಿಸ ಸಗಮ ಗಮಪ ಮಪನಿ ಪನಿಸ ಸಗಮ ಗಮಪ ಮಪನಿ ಪನಿ ಸಗ ಸನಿ ಪನಿ ಸನಿ ಪನಿ ಮಪ ಮಗ ಸನಿ ಸಗಮಪ ಶಂಕ ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಳ ಭೂಷಿತ ಪರಮ ಕೃಪಾಕರ ಅಗಣಿತ ಮಹಿಮನೆ ಜಗದೋತಾರನೆ ಅಗಣಿತ ಮಹಿಮನೆ ಜಗದೋತಾರನೆ ಕರುಣಾಕರ ಅಭಯಂಕರ ದೇವದಯ ಸಾಗರ ಕರುಣಾಕರ ಅಭಯಂಕರ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಹೇ ಶೇಷ ಶಯನ ಕರುಣಾಭರಣ ಹೇ ಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಸ್ವಾಮಿ, ದೇವಿ, ಬಾಬೇಗ ಮನಮೋಹನ ಸ್ವಾಮಿ, ಬಾಬೇಗ ಮನಮೋಹನ ಬಾಬೇಗ ಮನಮೋಹನ. ಕಾಮಿನಿ ಕೈ ಬಿಡಿದು ಮೋಹನನಿಗೆ ಬೀರಿ ಕಾಮಿನಿ ಕೈ ಬಿಡಿದು ಮೋಹನನಿಗೆ ಬೀರಿ ಆಡಿದ ಮಾತು ಏನಾಯಿತು? ಆಡಿದ ಮಾತು ಏನಾಯಿತು? ನಾಳೆ ಈ ಮಾತೆ ನಾಳೆನೋ ನಾಳೆ ಈ ಮಾತೆ ನಾಳೆನೋ ರಮಣಿಯೊಡನೆ ಮನ ಗಾನ ಅನಿಲಧಾರೆ ಹರಿಸಲಿ ಬಾಬೇಗ ಮನಮೋಹನ ಸ್ವಾಮಿ, ಬಾಬೇಗ ಮನಮೋಹನ ಬಾಬೇಗ ಮನಮೋಹನ. ದೇವಿ, ಸ್ವಾಮಿ, ನಭೋಮಂಡಲದ ನಕ್ಷತ್ರಗಳಂತೆ ಮಿನುಗುತ್ತಿರುವ ಈ ನಿನ್ನ ಕಣ್ಣುಗಳು ಸೌಗಂಧಿತೆಯ ರಸವನ್ನು ಹೊರಸೂಸಿ ರಸಿಕತೆಯನ್ನು ರಣಕೇಕೆಯಂತೆ ಮಾಡುವ ಈ ನಿನ್ನ ಕಮಲಗಳು ಮುನಿಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡುವ ಈ ನಿನ್ನ ಕಮಲದ ಮುಖವು ನನ್ನ ಮನದಲ್ಲಿರುವ ಮನ್ಮಥನನ್ನು ಕೆಣಕಿ ನಿನ್ನನ್ನು ಮುದ್ದಿಸುವಂತೆ ಮಾಡುತ್ತಿದೆ. ಆಹಾ ಸ್ವಾಮಿ, ದೇವೋತ್ತಮನ ತೋಟಕ್ಕೆಯಲ್ಲಿ ಸದಾ ಕಾಲವೂ ಬಂದಿಯಾಗಿರುವ ಭಾಗ್ಯನಿಧಿ ನಾನಾಗಿ ನಿಂತಿರುವಾಗ ಈ ನಿಮ್ಮ ಹೊಗಳಿಕೆಯ ಮಾತುಗಳು ನನ್ನನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತಿರುವುದು ಅಲ್ಲದೆ ನಿಮ್ಮ ಕೋಮಲವಾದ ಕರಸ್ಪರ್ಶವು ನನ್ನನ್ನು ನಾಚಿಕೆ ನೀರಾಗುವಂತೆ ಮಾಡುತ್ತಿರುವುದು ಸ್ವಾಮಿ. ದೇವಿ, ನೀನು ಕೇವಲ ನನ್ನ ತೋಳ ತೆಕ್ಕೆಯಲ್ಲಿ ಬಂದಿಯಾಗಿಲ್ಲ, ಈ ನನ್ನ ಹೃದಯ ಮಂದಿರದಲ್ಲಿ ಪ್ರೀತಿಯ ದೇವತೆಯಾಗಿ ಸದಾಕಾಲವೂ ನನಗೆ ಪ್ರೇಮದ ಅಭಿಷೇಕವನ್ನೇ ಮಾಡುತ್ತಿರುವೆ, ಮುತ್ತುಗಳ ಮಳೆಗೈಯುತ್ತಿರುವೆ, ಆಲಿಂಗನದ ಅಮೃತವನ್ನೆರೆಯುತ್ತಿರುವೆ. ಆಹಾ, ನಿಮ್ಮ ಆಂತರ್ಯದ ನುಡಿಗಳು ನನ್ನನ್ನು ಪ್ರೇಮದ ಸುಳಿಯಲ್ಲಿ ಸಿಲುಕಿಸಿ ನಿಮ್ಮ ಕಡೆಗೆ ಸೆಳೆಯುತ್ತಲಿರುವುದು ಅಲ್ಲದೆ ಈ ನಿನ್ನ ತೋಟಕ್ಕಿಯು ನಿಮ್ಮ ಆಲಿಂಗನವನ್ನೇ ಬಯಸುತ್ತಿರುವುದು ದೇವ. ದೇವಿ, ಇದು ಕೇವಲ ಆಲಿಂಗನವಲ್ಲ, ಆತ್ಮಗಳ ಮಿಲನ, ಪ್ರೇಮದ ಸಮ್ಮೇಳನ, ಅಂತರಂಗವನ್ನರಿತ ಸತಿ ನೀನಾಗಿರುವೆ ಈ ನನ್ನ ಹೃದಯದ ಒಡತಿ. ಅದಕ್ಕಾಗಿಯೇ ನಿನಗಾಗಿ ಕಟ್ಟಿರುವೆ ನಿನ್ನ ಪ್ರೇಮದ ವಸತಿ. ದೇವಿ, ಅಗೋ ಅಲ್ಲಿ ನೋಡು, ಅಸುರ ದೈತ್ಯನ ಉಪಟಳವನ್ನು ತಾಳಲಾರದೆ
ಮುರಹರಿಯ ಮೊರೆ ಹೊಕ್ಕಲು ದೇವತೆಗಳೆಲ್ಲ ಆಗಮಿಸಲಿದ್ದಾರೆ. ಬಾ, ಅವರ ಬರುವಿಕೆಯನ್ನು ನೋಡುತ್ತಾ ಸರ್ಪ ಶಯನಾಸೀನರಾಗೋಣ. ಹಾಗೆ ಆಗಲಿ. ನಾರಾಯಣ ನಾರಾಯಣ ಕಾಪಾಡಿ ಕಾಪಾಡು. ಇಂದ್ರಾದಿ ದೇವತೆಗಳೇ, ಏನಾದರೂ ವಿಶೇಷ ಉಂಟೆ? ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿ ರಾರಾಜ್ಯರ ನಿನಗೆ ತಿಳಿದ್ದೇನಿದೆ ಸ್ವಾಮಿ. ಆಪದ್ ಬಾಂಧವ, ನೀನೇ ನನಗೆ ದಿಕ್ಕು. ದೇವ, ನಾವು ನಿಮ್ಮ ಆಜ್ಞಾಧಾರಕರು. ಹೀಗಿರುವಾಗ ನಮಗೇಕೆ ಭಯದ ಚಿಂತೆ? ನೀನಿದ್ದು ನಮಗೆ ಭಯವೇ ತಂದೆ. ಆ ಅಸುರರು ಅಟ್ಟಹಾಸದಿಂದ ಮೆರೆಯುತ್ತಿದ್ದಾರೆ. ಅವರನ್ನು ವಧಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ವಂಶಜರಿಗೆ ನಮಸ್ಕರಿಸು. ಶ್ರೀಮನ್ನಾರಾಯಣನಿಗೆ ನಮಸ್ಕರಿಸುವೆನು. ಭಾನಾರದ ತ್ರಿಲೋಕ ಸಂಚಾರಿ ಆದ ನಿನ್ನಿಂದ ಏನಾದರೂ ವಿಶೇಷವಿದೆಯೇ? ವಿಶೇಷವೇನು ಪರಮಾತ್ಮ? ದೇವತೆಗಳಿಗೆ ಬಂದು ಒದಗಿರುವ ಕಷ್ಟವೇ ಒಂದು ವಿಶೇಷ. ಹೇಗಾದರೂ ಮಾಡಿ ಈ ದೇವತೆಗಳ ಕಷ್ಟವನ್ನು ಪರಿಹರಿಸು ಪರಮಾತ್ಮ, ಪರಿಹರಿಸು. ಎಲೆ ಇಂದ್ರಾದಿ ದೇವತೆಗಳೇ, ನಾನು ಸಮಯವನ್ನು ನೋಡಿ ಆ ದೈತ್ಯನನ್ನು ಸಮ್ಮನಿಸುತ್ತೇನೆ. ನೀವಿನ್ನೂ ನಿಶ್ಚಿಂತರಾಗಿರಿ. ಆಗಬಹುದು ಪರಮಾತ್ಮ. ದೇವಿ, ಸ್ವಾಮಿ, ವೈಕುಂಠ ವಾಸನ ಕೋಮಲೆ, ನೀ ನನ್ನ ರಾಗದ ಕೋಗಿಲೆ, ಬಾನನ್ನವಳೆ ಚೆಲುವ ಸುಂದರಿ, ಬಾನನ್ನವಳೆ ಅತಿಲೋಕ ಸುಂದರಿ. ವೈಕುಂಠ ವಾಸನ ಕೋಮಲೆ, ನೀ ನನ್ನ ರಾಗದ ಕೋಗಿಲೆ, ಬಾನನ್ನವಳೆ ಚೆಲುವ ಸುಂದರಿ, ಬಾನನ್ನವಳೆ ಅತಿಲೋಕ ಸುಂದರಿ. ವೈಕುಂಠ ವಾಸನ ಕೋಮಲೆ. ನಿನ್ನ ನಡೆಯ ಕಂಡು ಹಂಸ ನಾಚಿತೋ, ನಿನ್ನ ಮಾತು ಕೇಳಿ ಕಿಳಿಯು ಸೋತಿತೋ. ನಿನ್ನ ನಡೆಯ ಕಂಡು ಹಂಸ ನಾಚಿತೋ, ನಿನ್ನ ಮಾತು ಕೇಳಿ ಕಿಳಿಯು ಸೋತಿತೋ. ನಿನ್ನ ನಾಟ್ಯ ಕಂಡ ನವಿಲು ಕುಣಿಯಲಾಯಿತೋ. ನಿನ್ನ ನಾಟ್ಯ ಕಂಡ ನವಿಲು ಕುಣಿಯಲಾಯಿತೋ. ಭ್ರಮರ ನಿನ್ನ ಹಾಡು ಕೇಳಿ ಹಾಡಿನಲೀತು, ಭ್ರಮರ ನಿನ್ನ ಹಾಡು ಕೇಳಿ ಹಾಡಿನಲೀತು. ಬಾನನ್ನವಳೆ ಚೆಲುವ ಸುಂದರಿ, ಬಾನನ್ನವಳೆ ಅತಿಲೋಕ ಸುಂದರಿ. ವೈಕುಂಠ ವಾಸನ ಕೋಮಲೆ, ನೀ ನನ್ನ ರಾಗದ ಕೋಗಿಲೆ, ಬಾನನ್ನವಳೆ ಚೆಲುವ ಸುಂದರಿ, ಬಾನನ್ನವಳೆ ಅತಿಲೋಕ ಸುಂದರಿ. ವೈಕುಂಠ ವಾಸನ ಕೋಮಲೆ. ದೇವಿ, ದೇವಿ, ನಿನ್ನ ಹಂದ ಕಂಡು ಚಂದ್ರ ನಾಚಿದ, ನಾಚಿ ಮೋಡದೊಳಗೆ ಗಿಣುಕಿ ನೋಡಿದ. ನಿನ್ನ ಹಂದ ಕಂಡು ಚಂದ್ರ ನಾಚಿದ, ನಾಚಿ ಮೋಡದೊಳಗೆ ಗಿಣುಕಿ ನೋಡಿದ. ನಿನ್ನಂತ ಚಂದ್ರಗಾತಿ ಎಲ್ಲೂ ಕಾಣೆನೋ. ನಿನ್ನಂತ ಚಂದ್ರಗಾತಿ ಎಲ್ಲೂ ಕಾಣೆನೋ. ಚಂದ್ರಗಾತಿ ನಾನು ನಿನಗೆ ಸೋತು ಹೋದೆನೋ, ಚಂದ್ರಗಾತಿ ನಾನು ನಿನಗೆ ಸೋತು ಹೋದೆನೋ. ಬಾನನ್ನವಳೆ
ಚೆಲುವ ಸುಂದರಿ ಬಾನನ್ನವಳೇ ಅತಿಲೋಕ ಸುಂದರಿ ವೈಕುಂಠ ವಾಸನ ಕೋಮಲೆ ನೀ ನನ್ನ ರಾಗದ ಕೋಗಿಲೆ ಬಾನನ್ನವಳೇ ಚೆಲುವ ಸುಂದರಿ ಬಾನನ್ನವಳೇ ಅತಿಲೋಕ ಸುಂದರಿ ವೈಕುಂಠ ವಾಸನ ಕೋಮಲೆ ತನನ ದರನ ದರನ ಮಾಯಾ ನಾದಮಯ ಲೋಕವೆಲ್ಲ ನಾದಮಯ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿ ಕೊರದಿ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಲೋಕವೆಲ್ಲ ನಾದಮಯ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಉಳಿಸೆ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಉಳಿಸೆ ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದಮಯ ಲೋಕವೆಲ್ಲ ನಾದಮಯ ನಾದಮಯ ನೇದ ಮಗರೆ ಸ ಮಗರೆ ಸ ಮಗರೆ ಸ ಧನೆ ಸ ರೇ ಗ ಮ ಧನೆ ಸ ನಾದಮಯ
ನಿಸನಿ ನಿಸನಿ ನಮದ ಸಾಂತ ಮದನಿ ನಾದ ಮಾಯಾ ಸರಿ ಗರಿ ಸನಿ ಧನಿ ಸನಿ ದ ಮಗರಿ ಸನಿ ಗ ಗ ದ ಗ ನಿ ಸ ಮಗರಿ ಸನಿ ರೇ ಮ ನಿ ರೇ ಮಗರಿ ಮಗರಿ ಸರಿ ಸ ಸರಿ ಸನಿ ನಿ ಸನಿ ದ ಮದ ನಿ ಸನಿ ನಿ ಸನಿ ದ ಧನಿ ದ ಮದ ಮದನಿ ಸರಿ ಗರಿ ಸನಿ ಧನಿ ಸನಿ ದ ಪ ಮಗರಿ ಸ ದ ದಮದನಿ ಸನ್ನಾದ ಮಾಯಾ ಪದ ಪದ ಪದಳ ಬಗರಿ ದಾದ ಸಾ ಸರಿ ಗಾಗ ಪದ ಪದ ದಾದ ಗಗ ದಾದ ರಿ ದಾದ ಪಸ ಗ ಪದ ರಿ ಸ ರಿ ಗ ಪ ಸ ದಾ ಸಾ ಸಾ ಸ ಸ ಸ ಸಾ ಸಾ ಸ ಸ ಸ ಸಾ ಸಾ ಸ ರಿ ಸ ದಾ ನಿಲಿ ಮಮ ಪದ ನಿಲಿ ಮಮ ಪದ ನಿಲಿ ಮಮ ಪದ ದಾ 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 ನಿ ಪ ಗರಿ ರೇ ರೇ ಮಗ ಗಗ ದಮ ಮಮ ಮಗ ಗ ದಮ ಮ ಸದ ಗರಿ ನಿ ಸರಿ ಸ ಸರಿ ಗರಿ ಗ ನಿ ಸರಿ ಸರಿ ಗರಿ ಸ ದಮ ಧನಿ ತನ ನನ ತನ ನನ ತನ ನನ ತನ ನನ ತನ ನನ ದೋಂ ದನ ನನ ನನ ದೋಂ ದನ ನನ ದೋಂ ದನ ನನ ನನ ದೋಂ ದನ ನನ ದೋಂ ದನ ನನ ನನ ದೋಂ ದನ ನನ ನನ ದೋಂ ದನ ನನ ನನ ದೋಂ ದನ ನಾದ ಮಾಯಾ ಏ ಲೋಕವೆಲ್ಲ ನಾದ ಮಾಯಾ ಖಂಡದ ಗುಂಡಿಗೆ ಯಾವ ಗಂಡಿಗೆ ಛಾಗದೊಳು ಯಾವ ಗಂಡಿಗೆ ದೇವಿದರ ಕೆಣಕುವ ಖಂಡದ ಗುಂಡಿಗೆ ಯಾವ ಗಂಡಿಗೆ ಛಾಗದೊಳು ಯಾವ ಗಂಡಿಗೆ ದೇವಿದರ ಕೆಣಕುವ ಖಂಡದ ಗುಂಡಿಗೆ ಯಾವ ಗಂಡಿಗೆ ಛಾಗದೊಳು ಯಾವ ಗಂಡಿಗೆ ಅತಳ ವಿತಳ ಸುತಳ ಅತಳ ವಿತಳ ಸುತಳ ರಸ ತಳ ಮಹಾತಳ ಫಳಪ ತಾಳದೊಳು ದೇವಿದರ ಕೆಣಕುವ ಗಂಡಿಗೆ ಯಾವ ಗಂಡಿಗೆ ಛಾಗದೊಳು ಯಾವ ಗಂಡಿಗೆ ಲೋಕ ಲೋಕದೊಳಗೆ ಸರಿಸಾಟಿ ಯಾರು ಎನಗೆ ಲೋಕ ಲೋಕದೊಳಗೆ ಸರಿಸಾಟಿ ಯಾರು ಎನಗೆ ಮಣ್ಣು ಮುಕ್ಕಿಸುವೆನೋ ಎದುರಾದ ವೈರಿಗಳಿಗೆ ಮಣ್ಣು ಮುಕ್ಕಿಸುವೆನೋ ಎದುರಾದ ವೈರಿಗಳಿಗೆ ಭುಜ ಬಲವರ ಬಲ ಯಮಗಿರಲು ಸಾವನ ಗೆದ್ದವರಾಗಿರಲು ಭುಜ ಬಲವರ ಬಲ ಯಮಗಿರಲು ಸಾವನ ಗೆದ್ದವರಾಗಿರಲು ವೈಭವದಿಂದಲೇ ಸ್ವರ್ಪದಿ ಬೆರೆಯು ಕಿವಿಸರ ಕೆಣಕುವ ಗಂಡದ ಯಾವ ಗಂಡಿಗೆ ಜಾಗದೊಳು ಯಾವ ಗಂಡಿಗೆ ಅತಳ ವಿತಳ ಸುತಳ ಅತಳ ವಿತಳ ಸುತಳ ರಸ ತಳ ಮಹಾತಳ ತಳಪ ತಾಳದಳು ಕಿವಿಸರ ಕೆಣಕು ಗಂಡದ ಗುಂಡಿಗೆ ಯಾವ ಗಂಡಿಗೆ ಜಾಗದೊಳು ಯಾವ ಗಂಡಿಗೆ ಜಾಗದೊಳು ಯಾವ ಗಂಡಿಗೆ
ದಿಕ್ಪಾಲಕರೇ, ಶ್ರೀಮನ್ನಾರಾಯಣನ ಬೆಂಬಲವೂ ಬಲವೂ ನಮಗಿರುವಾಗ ನಾವು ಓ ದೈತ್ಯ ದಾನವನಿಗೆ ಅಂಜಬೇಕಾಗಿಲ್ಲ. ಇನ್ನು ಭಯದ ಮಾತಲ್ಲಿ ಮಹೇಂದ್ರ, ದಿಕ್ಪಾಲಕರ ಕೆಡಕೋ ಶಕ್ತಿ ಅವರಿಗೆಲ್ಲಿದೆ? ಅಮರೇಂದ್ರ, ದಾನವರಿಗಿಂತ ನಾವೇನು ಕಡಿಮೆ ಇಲ್ಲ. ಶಸ್ತ್ರಾಸ್ತ್ರದ ನಿಪುಣರು, ಅಸಮಬಲರು ಆದ ಈ ದಿಕ್ಪಾಲಕರ ಮುಂದೆ ಆ ಕುನ್ನಿಗಳು ಯಾವ ಲೆಕ್ಕ? ಮಹೇಂದ್ರ, ಆ ಅಸುರರ ಸೊಕ್ಕನ್ನು ಮುರಿದು ಅವರ ಅಟ್ಟಹಾಸವನ್ನ ಕೊನೆಗಾಣಿಸುತ್ತೇನೆ. ಮಹೇಂದ್ರ, ಆ ಕಶ್ಯಪನು ಇಲ್ಲಿಗೆ ಬಂದರೆ ಅವನನ್ನು ಅಂತ ಕಾಣಿಸುತ್ತೇನೆ. ಓ ದಾನವೇಂದ್ರ, ದಾನವೇಂದ್ರ, ಸ್ವಾಗತ ಸುಸ್ವಾಗತ. ಸ್ವಾಗತ ನಿನಗೆ ಸ್ವಾಗತ. ಶಾಂತನಾಗು, ಶಾಂತನಾಗು. ಇಷ್ಟೊಂದು ಆಗ್ರಹವೇಕೆ ಸಹೋದರ? ಒಚ್ಚುಬಾಯ್ ಸಹೋದರಂತೆ ಸಹೋದರ, ನಾನಿಲ್ಲದ ವೇಳೆಯಲ್ಲಿ ಅಂತಃಪುರವನ್ನು ಪ್ರವೇಶಿಸಿ ಗರ್ಭಿಣಿಯಾಗಿದ್ದ ನನ್ನ ಪತ್ನಿಯನ್ನು ಎದುರಿಸಿ ಗರ್ಭಪಾತ ಮಾಡಲು ಹೊಡೆದು ದ್ರೋಹಿ. ಸುಳ್ಳು ಸುಳ್ಳು. ಹತ್ತಿಗೆ ತುಂಬು ಗರ್ಭಿಣಿ ಒಂಟಿ ಆಗಿದ್ದಾಳಲ್ಲ, ಸ್ವರ್ಗಕ್ಕೆ ಬರಲಿ, ಬಯಕೆಗಳನ್ನ ತೀರಿಸಿಕೊಳ್ಳಲಿ ಎಂದು ಕರೆಯಲು ಹೋಗಿದ್ದೆ ಅಷ್ಟೇ. ಬಗ್ಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ಅಣ್ಣಯ್ಯ, ನನ್ನನ್ನು ಕ್ಷಮಿಸುವ ಉದಾರ ಗುಣ ತೋರು. ಕ್ಷಮೆ ನಿನಗೆ ಕ್ಷಮೆ. ಎಷ್ಟೇ ಆಗಲಿ ನಾನು ಸ್ವರ್ಗಾಧಿಪತಿ ಅಲ್ಲವೇ? ಅವನು ಸ್ವರ್ಗಾಧಿಪತಿ. ಸ್ವರ್ಗಾಧಿಪತಿ ನಾನು ನಾನು ಎಲ್ಲರೂ ಹೇಳಿ, ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ. ದೇವತೆಗಳೇ, ಇನ್ನು ಮುಂದೆ ಮಂದಾರ ಪಾರಿಜಾತ ಪುಷ್ಪಗಳಿಂದ ನಮ್ಮ ಪಾದ ಪೂಜೆ ಮಾಡಬೇಕು. ಯಾರು ಆಗುತ್ತಿರುವುದು? ಬಾಯಿಗೆ ಬಾಯಿಗೆ. ಅಣ್ಣಯ್ಯ, ಅವಳು ನನ್ನ ಹೆಂಡತಿ ಶಚೀದೇವಿ, ಅವಳ ತಂಟಿಗೆ ಹೋಗಬೇಡ. ಅವಿವೇಕಿ, ನಿನ್ನ ಹಾಗೆ ಕಂಡ ಹೆಣ್ಣುಗಳಿಗೆ ಕಣ್ಣು ಹಾಕುವ ಕಾಮಾಂಧನೆಂದು ಭಾವಿಸಿದೆಯಾ? ಎಲ್ಲಿ ಎಲ್ಲಿ ಆ ನಿನ್ನ ರಂಬೆ ಊರ್ವಶಿ? ರಂಬೆ ಊರ್ವಶಿ, ಬನ್ನಿ ಬನ್ನಿ, ನಮ್ಮ ಅಣ್ಣಯ್ಯ ದೈತ್ಯ ಚಕ್ರವರ್ತಿ ಕರೀತಾ ಇದ್ದಾನೆ. ನೀವೇನೋ ರಂಬೆ ಊರ್ವಶಿ ಮೇನಕ್ಕೆ? ಬಲೆ ಬಲೆ ಮಹೇಂದ್ರ, ನನಗೀಗ ಅರ್ಥವಾಯಿತು ನೀನೇಕೆ ಇಂದ್ರ ಪದವಿಗೆ ಹೀಗೆ ಸಾಯಿತು ಎಂದು. ರಂಬಾದಿ ಊರ್ವಶಿಯರೇ, ನಿಮಗಿಂತ ನಮ್ಮ ರಾಕ್ಷಸ ಕನ್ನಿಕಿರ 1000 ಪಾಲಿಗೆ ಮೇಲು ತಲೆಯವಾಗಿರುವಂತ ಸೇನಾಪತಿ ಅಷ್ಟದಿಕ್ಪಾಲಕರಾದ ಎಲ್ಲರೂ ಬಂಧಿಸಿ ನಮ್ಮ ಮನೆಗೆ ಸೆಳೆದುಕೊಂಡು ಬನ್ನಿ. ನಾನೀಗಲೇ ಹೋಗಿ ಆ ಹರಿಯನ್ನು ಸಿಡಿದು ಬರುತ್ತೇನೆ.